ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕ್ಲಿಂಗ್ ನಿಮಗೂ ಸ್ವಾಗತ. ಸುರೇಶ್, ನನಗೆ ಇವತ್ತಿನ ಇದರಲ್ಲಿ ಅಧಿಕ ಮಾಸದ ಬಗ್ಗೆ ತಿಳಿಸ್ತಾ ಇದ್ದೇನೆ. ನಮಗೆ ಈ ಅಧಿಕ ಮಾಸ 3 ವರ್ಷದ ಒಂದು ಸಲ ನಮಗೆ ಬರುವಂಥದ್ದು. ತುಂಬಾ ಒಂದು ವಿಶೇಷವಾದ ಮಾಸ ಆಗುತ್ತದೆ. ಈ ಮಾಸದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡಲ್ಲ, ಆದರೆ ದೇವರ ಪೂಜೆಗೆ ಪ್ರಶಸ್ತವಾದ ಸಮಯ ಒಂದು ಮಾಸನೇ ಅಂತಲೇ ಹೇಳಬಹುದು. ಅಷ್ಟು ಒಳ್ಳೆಯ ಮಾಸ. ಆದರೆ ನಾವು ಶುಭ ಕಾರ್ಯಗಳನ್ನು ಮಾತ್ರ ಮಾಡಲ್ಲ. ಮದುವೆ ಮುಂಚೆ ಆಗಿರ್ಬೋದು, ಉಪನಯನ ಆಗಿರ್ಬೋದು, ಹಾಗೆಯೇ ಗೃಹ ಪ್ರವೇಶ ಆಗಿರ್ಬೋದು, ಮತ್ತಿತರ ಒಂದು ಶುಭ ಕಾರ್ಯಗಳನ್ನು, ಶುಭ ಕೆಲಸಗಳನ್ನು ಕೂಡ ನಾವು ಮಾಡಲ್ಲ. ಆದರೆ ದೇವರ ಪೂಜೆಗೆ ತುಂಬಾ ಅತ್ಯುತ್ತಮವಾದ ಒಂದು ಮಾಸ ಆಗಿರ್ತದೆ. ಈ ಮಾಸವು ನಮಗೆ ಮೇ 17ನೇ ತಾರೀಕು ಮಧ್ಯಾಹ್ನ 1:39 ಪ್ರಾರಂಭವಾಗಿದ್ದು, ಜೂನ್ 14ನೇ ತಾರೀಕು ಮಧ್ಯಾಹ್ನ 12:20 ಮುಕ್ತಾಯವಾಗ್ತದೆ. ನಮಗೆ ಈ ಸಲ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದರೆ ನಮಗೆ ಇದು ಅಧಿಕ ಜ್ಯೇಷ್ಠ ಮಾಸ ಆಗಿರುವಂಥದ್ದು. ನಂತರದಲ್ಲಿ ನಮಗೆ ನಿಜ ಜ್ಯೇಷ್ಠ ಮಾಸ ಕೂಡ ಪ್ರಾರಂಭವಾಗ್ತದೆ. ಈ ಅಧಿಕ ಮಾಸವು ಯಾವಾಗಲೂ ಒಂದು ಮಾಸದಲ್ಲಿ ಬಂದರೆ ಆ ಮಾಸ ದ್ವಿಗುಣವಾಗ್ತದೆ. ಅಂದರೆ ನಮಗೆ 30 ದಿವಸ ಬರುವಂಥ ಒಂದು ಮಾಸ 60 ದಿವಸ ಆಗ್ತದೆ. ಸೊ ಆ ಕಾರಣಕ್ಕೆ 2 ತಿಂಗಳ ಕಾಲ ನಾವು ಒಂದು ಮಾಸವನ್ನು ಆಚರಣೆ ಮಾಡಿದರೆ ಅಧಿಕ ಆ ಮಾಸ ಮತ್ತು ನಿಜ ಮಾಸ ಅಂತ ನಾವು ಆಚರಣೆ ಮಾಡ್ತೇವೆ. ಸೊ ನಮಗೆ ಈ ಸಲ ಅಧಿಕ ಜ್ಯೇಷ್ಠ ಮಾಸ ನಂತರದಲ್ಲಿ ನಮಗೆ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗ್ತದೆ. ಈ ರೀತಿ ನಾವು ಈ ಸಲ ಜ್ಯೇಷ್ಠ ಮಾಸ ಅಂದರೆ ಅಧಿಕ ಮಾಸವನ್ನು ನಾವು ಆಚರಣೆ ಮಾಡ್ತೇವೆ. ಈ ಅಧಿಕ ಮಾಸದಲ್ಲಿ ನಾವು ತುಂಬ ರೀತಿಯ ಒಂದು ಪೂಜೆಗಳನ್ನು ಕೂಡ ಮಾಡುವುದಿದೆ. ಸಾಕಷ್ಟು ರೀತಿಯ ಒಂದು ಪೂಜೆಗಳು, ದೀಪಾರಾಧನೆಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೋಮವಾರ ನಾವು 11 ಸೋಮವಾರ ವ್ರತ ಅಂದರೆ ಒಂದು ಶಿವನ ಪೂಜೆ ನಾವು ಮಾಡ್ತೇವೆ. ಮತ್ತು ಗುರುವಾರ ಒಂದು ಪೂಜೆ ಮಾಡುವುದಿದೆ. ಶುಕ್ರವಾರ ಅಮ್ಮನವ್ರ ಪೂಜೆ, ಲಕ್ಷ್ಮೀ ಪೂಜೆಯನ್ನು ಕೂಡ ನಾವು ಮಾಡ್ತೇವೆ. ಶನಿವಾರ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಕೂಡ ನಾವು ಮಾಡ್ತೇವೆ. ಎಲ್ಲ ರೀತಿಯ ಒಂದು ಪೂಜಾ ವಿಧಾನಗಳು, ದೀಪಾರಾಧನೆಗಳು, ಯಾಕೆಂದರೆ ದೀಪಾರಾಧನೆ ತುಂಬಾ ಒಂದು ಬಹುಮುಖ್ಯವಾದದ್ದು. ಈ ಒಂದು ಅಧಿಕ ಮಾಸದಲ್ಲಿ ನಾವು ತುಂಬ ರೀತಿಯ ಒಂದು ದೀಪಾರಾಧನೆ ಮಾಡ್ತೇವೆ. ನಾವು ಲಕ್ಷದ ದೀಪಾರಾಧನೆ, ಲಕ್ಷದ ಬತ್ತಿಯನ್ನು ಹಚ್ತೇವೆ. 365 ಬತ್ತಿಗಳ ದೀಪಾರಾಧನೆ, ತುಳಸಿ ಕಟ್ಟೆಯ ಒಂದು ದೀಪಾರಾಧನೆ, ಹಾಗೆಯೇ ಜಡೆ ಬತ್ತಿ, ಬಿಲ್ಪತ್ರ ಬತ್ತಿ, ತುಂಬ ರೀತಿಯ ಒಂದು ಬತ್ತಿಗಳನ್ನು ನಾವು ಬಳಸ್ತೇವೆ. ಎಲ್ಲದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹಾಗೆಯೇ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.